ಪೂರಕವಾಗಿ ಚುನಾವಣೆಯ ಏನು ಮತದಾನ ನಂತರ ಡಿ.ಕೆ. ಶಿವಕುಮಾರ್ ಮತ್ತು ಸಹೋದರರು ಹತಾಶರಾಗಿದ್ದಾರೆ. ಏನು ಬೆಂಗಳೂರು ಗ್ರಾಮಾಂತರ ಸೋಲುವ ಭೀತಿಯಲ್ಲಿದ್ದಾರೆ. ಇದಕ್ಕೆ ಈಗಾಗಲೇ ರಿವೆಂಜ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಪರಿಣಾಮ ಒಂದು ಸುಳ್ಳು ಮೊಕದ್ದಮೆಯನ್ನು ನಮ್ಮ ಪಕ್ಷದ ಮುಖಂಡರ ಮೇಲೆ, ಕಾರ್ಯಕರ್ತರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಹಳೆ ಫೇಸ್ಬುಕ್ಕಲ್ಲಿ ಏನು ಈ ಕ್ಷೇತ್ರ ರಾಮನಗರ ಕ್ಷೇತ್ರ ಶಾಸಕರ ಮೇಲೆ ಬಂತು ಅನ್ನೋದರಲ್ಲಿ ನಿರಾಧಾರವಾಗಿ ನಮ್ಮ ಪಕ್ಷದ ಮುಖಂಡರನ್ನು ತೊಂದರೆ ಕೊಡ್ತಾ ಇದ್ದಾರೆ, ಈಗ ಬೆದರಿಸ್ತಾ ಇದ್ದಾರೆ, ಇಬ್ಬರನ್ನ ಬಂಧಿಸಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಈ ಠಾಣೆಗೆ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಭೇಟಿ ಮಾಡಿ, ಏಕೆಂದರೆ ಅವರು ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಯಶಸ್ವಿಯಾಗಿ ರಾಮನಗರದಲ್ಲಿ ಕೆಲಸ ಮಾಡ್ತಾಯಿದೆ. ನಾನು DG ಅವ್ರಿಗೆ ಒತ್ತಾಯ ಮಾಡ್ತೇನೆ, ಅಲ್ಲಿ ಪೆನ್ಡ್ರೈವ್ ಹಂಚಿದ್ರಲ್ಲ, ಅಲ್ಲಿ ಅಟ್ಟರ್ ಫೇಲ್ಯೂರ್ ಆಗಿದ್ದಾರೆ. ಪೆನ್ಡ್ರೈವ್ ಹಂಚಿರೋರನ್ನ, FIR ಹಾಕಿರೋರನ್ನ ಹಿಡಿಯೋದ್ರಲ್ಲಿ ಅಲ್ಲಿ ಹಾಸನ ಜಿಲ್ಲಾ ಪೊಲೀಸರಾಗಲಿ SIT ಅವರೇ ನೇಮಕ ಮಾಡಿದ್ದ SIT ಆಗಲಿ ಅಟ್ಟರ್ ಫೇಲ್ಯೂರ್ ಆಗಿದ್ದಾರೆ. ಮಹಿಳಾ ಸಂತ್ರಸ್ತರವರಿಗೆ ಅವರ ಏನಾದರೂ ಅವರ ಆತ್ಮಹತ್ಯೆನೋ ಸಾವನ್ನಕ್ಕೆ ಏನಾದರೂ ಶರಣಾಗದ ಬಂದರೆ ಇದಕ್ಕೆ DG ಅವರೇ ಕಾರಣ ಆಗಿರ್ತಾರೆ. ಅದರಿಂದ ಇಲ್ಲಿದ್ದಾರಲ್ಲ ಈ ಅಧಿಕಾರಿಗಳನ್ನ ಅಲ್ಲಿಗೆ ಡೆಪ್ಯೂಟ್ ಮಾಡಿ, ಯಾಕೆಂದರೆ ಇವರು ಎಷ್ಟು ಸ್ಪೀಡ್ ಇದ್ದಾರೆ. ರಾಜಕೀಯ ಪ್ರೇರಿತವಾಗಿ ಯಾವುದೋ ಕೆಲಸಕ್ಕೆ ಬಾರದೆ ಅಟ್ರಾಕ್ಟ್ ಆಗಿರೋ ಕೇಸಲ್ಲಿ, ಅಟ್ರಾಕ್ಟೇ ಆಗದಿದ್ದಂಥ ಕೇಸಲ್ಲಿ ನ್ಯಾಯಾಧೀಶರಿಲ್ಲ. ಇವತ್ತು ಕೋರ್ಟ್ ರಜಾಗಳಿವೆ. ಇಂಥ ಸಂದರ್ಭದಲ್ಲಿ ಅರ್ಧ ರಾತ್ರಿಯಲ್ಲಿ ಬಂಧಿಸಿದ್ದಾರೆ. ಅದನ್ನು ಖಂಡಿಸಿ ನಾವು ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಭೇಟಿ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಏನಿವತ್ತು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪಕ್ಷದ ಮುಖಂಡರಾದ ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಇರ್ಬೋದು, ಇವ್ರ ಮೇಲೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕರ್ತಂಥದ್ದು ಶ್ರೀನಿವಾಸ್ ಅವ್ರ ಮೇಲೆ ಮತ್ತು ಪುರುಷೋತ್ತಮ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಾನು ಒತ್ತಾಯ ಮಾಡ್ತೇನೆ, ಈ ಜಿಲ್ಲೆಯ SP ಇದ್ದಾರಲ್ಲ, ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದು ಉತ್ತಮ. ಮೊನ್ನೆನೇ ಅವರು ಎಲ್ಲಾದರೂ ಒಂದು ಕಡೆ MP ನಿಲ್ಬೋದಾಯ್ತು ಅವರು, ಇಲ್ಲಾಂದರೆ ಈಗೂ ರಾಜೀನಾಮೆ ಕೊಟ್ಟು ಒಂದು ಪಕ್ಷದ ಯಾವುದಾದ್ರೂ ಅಭ್ಯರ್ಥಿ ಆಗೋದು ಒಳ್ಳೆಯದು. ಇಲ್ಲಿ ಏನು ಅವ್ರಿಗಿಂತ ಒಂದು ಇಲ್ಲಿ ಕಾರ್ಯಕರ್ತರಿಗಿಂತ ನಾಯಕರಿಗಿಂತ ಅವರೇ ಉತ್ಸಾಹದಲ್ಲಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಕು, ರಾಮನಗರದಲ್ಲಿ ಜನತಾದಳನ ಮುಗಿಸ್ಬಿಡ್ಬೇಕು ಅನ್ನೋದ್ರಲ್ಲಿ ಇವರು ಪಕ್ಷದ ಪರವಾಗಿ ಮಾಡ್ತಾ ಇದ್ದಾರೆ ಅಂತಾನೆ. ಹೌದು, ಪಕ್ಷದ ಏಜೆಂಟ್ ಥರ ಮಾಡ್ತಾ ಇದ್ದಾರೆ. ಪರವಾಗಲ್ಲ, ಅವರು ಏಜೆಂಟ್ ಥರ. ಇಲ್ಲಿ ರಾತ್ರಿ ಬಂದು ಇವ್ರಿಗೆ ಎಷ್ಟು ಒತ್ತಡ ಇದೆ, ಇಡೀ ರಾಮನಗರ ಮಾತಾಡ್ತಾ ಇದೆ. ಎಲ್ಲ ಬಂದು ನನ್ನ ಹತ್ರ ತೋರಿಸ್ಬೇಕು, ಅವ್ರನ್ನ ಕರ್ಕೊಂಬಂದು ಅಂತ ಹೇಳಿ ಆದೇಶ ಹೊರಡಿಸ್ತಾರೆ. ಇವರು ಮೌಖಿಕ ಆದೇಶ ನೀಡ್ತಾರೆ SP ಅವರು. ಒತ್ತಾಯ ಮಾಡ್ತೇನೆ ನಾನು ಸರ್ಕಾರಕ್ಕೆ, ಆ DG ಫಸ್ಟ್ ಇವನ್ನ ಸರಿ ಮಾಡಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೆಟ್ಗಿರಲ್ಲ ಅನ್ನೋದನ್ನ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ಸರ್, ಈಗ ರಾಮನಗರದಲ್ಲಿ ಏನು ದ್ವೇಷದ ರಾಜಕಾರಣ ನಡೀತಿದೆಯಾ ಹೇಗೆ ಅಂತ ಹೇಳಿ ಸರ್? ಖಂಡಿತ. ಈಗ ನಮ್ಮ ನಾಯಕರು ಹೇಳ್ದಂಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ರಾಮನಗರದಲ್ಲಿ SP ಅವರು DC ಅವರು ಕಾಂಗ್ರೆಸ್ನ ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವತ್ತಿಂದ ಹೇಳ್ತಾ ಬರ್ತಾ ಇದ್ದೀನಿ, DC ಅವರಾಗಲಿ SP ಅವರಾಗಲಿ ಕಾಂಗ್ರೆಸ್ನ ಏಜೆಂಟ್ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆನಲ್ಲಿ JDS ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ಇವ್ರನ್ನ ಚೇಂಜ್ ಮಾಡಬೇಕು. ಇಲ್ಲ ಅಂತಂದರೆ ನಾವು SP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸನ ಇನ್ನು ಈ ವಾರದಲ್ಲೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ನಾಯಕರು ಈಗ ಬಂದು ನಮಗೆಲ್ಲ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ. ಏನಕ್ಕೆ ಅಂತ ಈ ಥರ ಮಾಡ್ತಾ ಇದ್ದಾರೆ ಇವರು. ಈಗ ಒಂದು ಕಡೆ ಶಾಸಕರೇ ಒಪ್ಕೊಂಡಿದ್ದಾರೆ, ಹೌದು ಆ ವಿಡಿಯೋದಲ್ಲಿರೋದು ನಂದೇ ವಿಡಿಯೋ ಅಂತ ಅಂದಮೇಲೆ ಅದನ್ನು ಶೇರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇವ್ರಿಗೆ? ಶಾಸಕರು ಒಪ್ಕೊಂಡಿಲ್ವಾ? ಹೌದು ನಂದು ಅಂತ ಅಂದ್ಬಿಟ್ಟು ತಮ್ಮ ಮುಂದೆ ಒಪ್ಕೊಂಡಿಲ್ವಾ? ಅದನ್ನು ಕ್ರಮ ತಗೊಳ್ಳುವಂಥದ್ದೇನು, ಅವ್ರು ಜೈಲು ಕಳಿಸೋವಂಥದ್ದೇನು, ಕಾರ್ಯಕರ್ತರನ್ನ ಕುಗ್ಗಿಸ್ಬೇಕು ಅಂತನಾ? ಇವೆಲ್ಲ ಕಾಂಗ್ರೆಸ್ ಅವ್ರ ಕೈಲಿ ಆಗಲ್ಲ. ಈಗ JDSನ ಕಾರ್ಯಕರ್ತರು ಸೈನಿಕರಿದ್ದಂಗೆ, ಯಾರನ್ನು ಕುಗ್ಗಿಸೋ ಅಷ್ಟೇ ಆಗಲ್ಲ. ನೀವು ಒಂದಿನ ಅಲ್ಲ, ಒಂದು ವರ್ಷ ಜೈಲಿಗೆ ಹೊಡಿದೆ ಅಂತಂದ್ರೆ ನಾವು ರೆಡಿ ಇದ್ದೀವಿ. ಈ ಥರ ಕೇಸ್ಗಳು, ಕೋರ್ಟ್ಗಳು, ಜೈಲ್ಗಳಿಗೆ ಕಾರ್ಯಕರ್ತರು, ನಮ್ಮ JDS ಕಾರ್ಯಕರ್ತರು, BJP ಕಾರ್ಯಕರ್ತರು ಯಾರು ಎದುರಲ್ಲ. ತಿಳ್ಕೊಬಿಡಿ, ಇದು ಕಾಂಗ್ರೆಸ್ ನಾಯಕರು. ಕನಕಪುರ ಅಲ್ಲ, ಇದು ರಾಮನಗರ. ಇದು ಸರ್ ನಿನ್ನೆ ಪ್ರತಿಭಟನೆ ಮಾಡಿದ್ರಿ ಒಂದು, ಯಾಕಂದ್ರೆ ಹೆಣ್ಮಕ್ಳ ಮಾನ ಹರಾಜು ಮಾಡಿದ್ದಾರೆ DK ಶಿವಕುಮಾರ್ ಅಂತ ಹೇಳಿ. ಆದರೆ ಈಗ ಅವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿರೋ ತಪ್ಪು ಅಲ್ವಾ ಸರ್? ಏನಿದೆ ಅಶ್ಲೀಲ ಇಲ್ಲ ಅಂತ ಇದರಲ್ಲಿ ಅಶ್ಲೀಲವಾಗಿ ಇದೆ ಅಂತ ಅನ್ನೋ ಇದನ್ನ ತಂದೆ ಮಗಳು ಅಂತಂದ ಮೇಲೆ ಅದನ್ನು ಶೇರ್ ಮಾಡಿದ್ರೆ, ತಂದೆ ಮಗಳು ಶೇರ್ ಮಾಡಿದ್ರೆ ಏನಾಯ್ತದೆ? ಅವ್ರು ಒಪ್ಕೊಂಡಿದ್ದಾರಲ್ಲ ತಂದೆ ಮಗಳು ನಮ್ಮದೇ ವಿಡಿಯೋ ಅಂತ. ಮತ್ತೆ ಯಾಕೆ ಅದನ್ನು ಶೇರ್ ಮಾಡಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ಜೈಲು ಕಳಿಸ್ತಾರೆ?
ನಾಚಿಕೆ ಆಗಲ್ವಾ? ಕಾನೂನು ಏನು ಇವ್ರ ಅಪ್ಪಂದ? ಸರ್ಕಾರ ಇವ್ರ ಅಪ್ಪಂದ? ಇವ್ರು ಇಷ್ಟ ಬಂದಂಗೆ ಮಾಡಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ. ಇದು ತುಂಬಾ ದಿನ ನಡೆಯಲ್ಲ. ಅಧಿಕಾರ ನಾಳೆ ನಮಗೂ ಬರುತ್ತೆ. ಹುಷಾರಾಗಿರಿ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ನಾಯಕರುಗಳು. ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿದ್ದಾರೆ